ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ರಿ ಇದು? ನಾವು ಹುಡ್ದಾಗಿಂದ ನಮ್ಮ ಮೇಲೆ ಖರ್ಚು ಮಾಡಿದಾರಲ್ಲ ಅದ್ರ ಲೆಕ್ಕ ವಾಪಸ್ ಬರಬೇಕು ಅಂತ ಬರೆದಿಟ್ಟಿದ್ದಾರೆ ನಿಮ್ಮ ಮಾವ. ಇಷ್ಟು ಲೆಕ್ಕ ಬರೆದಿಟ್ಟಿದ್ದಾರೆ ಅಂದರೆ ಎಷ್ಟು ಕಿಲಾಡಿ ಇರಬೇಕು ಅಂತ. ಕಿಲಾಡಿನೇ ಮಣ್ಣು ಮುಗಿಸಿದ್ರಲ್ಲ ನೀವು. ಏನ? ಏನಿಲ್ಲ, ನೀವು ಮುಂದೆ ಹೇಳಿ ಅಂದೆ. ಏನು ಹೇಳೋದು? ದೊಡ್ಡವರಾದ್ಮೇಲೆ ನಮ್ಮ ಹತ್ರ ವಾಪಸ್ ಇಸ್ಕೋಬೇಕು ಅಂತಾನೆ ಇದೆಲ್ಲ ಬರೆದಿಟ್ಟಿದ್ದಾರೆ ಅನ್ಸುತ್ತೆ. ಇದು ಒಳ್ಳೆ ಸ್ಕೀಮು. ಒಂಥರ ತಿಂಗಳು ಇಷ್ಟು ದುಡ್ಡು ಅಂತ ಕಟ್ಟಿ ಆಮೇಲೆ ಮೆಚ್ಯೂರ್ಡ್ ಆದಮೇಲೆ ವಾಪಸ್ ಕೊಡ್ತಾರಲ್ಲ ಹಾಗೆ ಎಲ್ಲ ನಮ್ಮ ಹತ್ರ ಕಕ್ಕಿಸ್ಬೇಕು ಅಂತಾನೆ ಬರ್ತಿದ್ದಾರೆ. ನಿಮ್ಮೊಬ್ಬರ ಮೇಲೇನೆ ಕೇಸ್ ಹಾಕಿದಾರಾ? ಇಲ್ಲ ತಾನೆ, ಹರೀಶನ್ ಮೇಲೂ ಹಾಕಿದಾರಲ್ವಾ? ಹಾಕಿದ್ದಾರೆ. ಆದರೆ ಅವನ ಕರ್ಮ 3 ಲಕ್ಷ ಅವ್ನು ಜಾಸ್ತಿ ಕೊಡಬೇಕು. ಬೆಲೆ ಏರಿಕೆನೂ ಹಾಕಿದ್ದಾರೆ. ಪರವಾಗಿಲ್ಲ ಮಾವ, ಎಲ್ಲನೂ ಕರೆಕ್ಟಾಗಿ ಲೆಕ್ಕ ಬರೆದಿಟ್ಟಿದ್ದಾರೆ. ಪಾಪ ಇಷ್ಟೆಲ್ಲ ಬರೆಯೋದಕ್ಕೆ ಅವ್ರಿಗೆ ಎಷ್ಟು ಕಷ್ಟ ಆಯಿತೋ ಏನೋ. ನನಗೇನಾದರೂ ಹೇಳಿದರೆ ನಾನು ಹೋಗಿ ಸಹಾಯ ಮಾಡ್ತಿದ್ದೆ. ನನಗೆ ಮಾತ್ರ ಗೊತ್ತಿರೋ ಖರ್ಚುಗಳು, ಆಮೇಲೆ ಮಾವ ಏನಾದರೂ ಮರ್ತು ಬಿಟ್ಟಿದ್ರೆ ಅದನ್ನು ಎಲ್ಲ ಸೇರಿಸಿ ಹೇಳ್ಬಿಟ್ಟು ಬರ್ತಿದ್ದೆ. ತೆಗೆದು ಬಿಟ್ಟ ಅಂದರೆ ಹಲ್ಲೆಲ್ಲ ಉದ್ರೋಗ್ಬಿಡೋಕೆ ನೋಡು. ಇಷ್ಟೊಂದು ಜೆರಾಕ್ಸ್ ಮಾಡಿಸೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತೇನೆ ನಿನಗೆ? ನಾನು ಓದುವಾಗ ಲೈಟ್ ಹಾಕೋತಿದ್ದೆ ಅಂತ ಅದ್ರ ಬಿಲ್ನು ಹಾಕಿದ್ದಾರೆ. ನಾವು ತಿಂತಾ ಇದ್ದಿದ್ದು 3-4 ರೂಪಾಯಿ ರೇಷನ್ ಅಕ್ಕಿ, ಅವ್ನು 100 ರೂಪಾಯಿ ಅಕ್ಕಿ ತಿಂತಾ ಇದ್ವಿ ಅನ್ನೋ ಲೆಕ್ಕ ಬರ್ತಿದ್ದಾರೆ. ಆ ರೇಷನ್ ಅಂಗಡಿಯಲ್ಲೇ ಕ್ಯೂ ನಿಂತ್ಕೊಂಡು ಒದ್ದಾಡ್ಕೊಂಡು ಅಕ್ಕಿ ತರ್ತಾ ಇದ್ದಿದ್ದು ನಾವು. ಅದಕ್ಕಾದ್ರೂ ಕನಿಕರ ಬೇಡವೇನೆ? ಅಯ್ಯ, ಇದೊಳ್ಳೆ ಕಥೆ ಆಯ್ತಲ್ರಿ ನಿಮ್ಮದು. ನೀವು ಕ್ಯೂನಲ್ಲಿ ನಿಂತ್ಕೊಂಡು ರೇಷನ್ ತಂದಿದ್ರ ಬಗ್ಗೆ ಮಾತ್ರ ಹೇಳ್ತಿದ್ದೀರಾ, ಆದರೆ ಆ ರೇಷನ್ ತರೋದಕ್ಕೆ ದುಡ್ಡೆಲ್ಲಿಂದ ಬರುತ್ತೆ? ಒಟ್ಟು ಎಷ್ಟು ಕೊಡ್ಬೇಕಂತ ಈಗ? 18 ಲಕ್ಷ ಚಿಲ್ಲರೆ. ಅಷ್ಟೇನಾ? ಅದ್ಯಾವ ಲೆಕ್ಕ ರೀ ನಿಮಗೆ? ಎಲ್ಲನೂ ನೀವು ಕೊಟ್ಬಿಡ್ತೀರಾ ಬಿಡಿ. ಆಮೇಲೆ ಅಲ್ಲೂ ನಿಮ್ಮ ಲೆಕ್ಕಾಚಾರ ತೋರ್ಸೋಕೆ ಹೋಗ್ಬಿಡಿ. ಚಿಲ್ಲರೆ ಏನಾದರೂ ಇದ್ರೆ ಅದನ್ನು ಸೇರಿಸ್ಬಿಟ್ಟು ಕೊಟ್ಬಿಟ್ಟು ಬನ್ನಿ. ನಾನು ನೋಡಿ ರೇಗಿಸ್ತಾ ಇದ್ದೇನೆ. ನೋಡ್ತಾ ಇರೋ, ನಿಮ್ಮೆಲ್ಲರಿಗೂ ಸರಿಯಾಗಿ ಪಾಠ ಕಲಿಸ್ತೀನಿ. ನಮಗೆ ಯಾಕ್ರಿ ಪಾಠ ಕಲಿಸ್ತೀರಾ ನೀವು? ಪಾಠ ಕಲ್ತ್ಕೋಬೇಕಾಗಿರೋದು ನೀವು. ಪಾಪ ಮಾವ ಈ ಯಾವ ಲೆಕ್ಕದಲ್ಲೂ ನನ್ನ ಮೇಲೆ ಖರ್ಚು ಮಾಡಿರೋದು, ಚಿರು ಮೇಲೆ ಖರ್ಚು ಮಾಡಿರೋದು, ಇದು ಯಾವುದನ್ನು ಬರೆದಿಲ್ಲ. ಅವರೇನಾದರೂ ಬರೆದಿದ್ರೆ 30 ಲಕ್ಷ ದಾಟಿ ಹೋಗಿರೋದು. ಈಗಲೂ ಕಾಲ ಮಿಂಚಿಲ್ಲ. ಹೋಗಿ ನಿಮ್ಮ ತಂದೆ ಕಾಲು ಹಿಡಿದು ತಪ್ಪಾಯಿತು ಅಂತ ಕೇಳಿ. ದೊಡ್ಡ ಮನಸ್ಸು ಮಾವಂದು, ಕ್ಷಮಿಸ್ತಾರೆ. ಕೇಸನ್ನು ವಾಪಸ್ ತೊಗೊಂಡ್ರು ತೊಗೋಬೋದು. ಆಗಲ್ಲ ಕಣೆ, ನಾನು ಕೋರ್ಟಲ್ಲಿ ಓಡಾಡ್ತೀನಿ. ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಎಲ್ಲ ಕೇಳಲ್ಲ. ಭಾಳ ಸಂತೋಷ. ದಡ್ರಿಗೆ ಹೇಳ್ಬೋದು, ಬುದ್ಧಿವಂತರಿಗೆ ಹೇಳ್ಬೋದು, ಆದರೆ ಈ ಅತಿ ಬುದ್ಧಿವಂತರು ಇರ್ತಾರಲ್ಲ ಅವ್ರಿಗೆ ಯಾರೂ ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಸರಿಯಾಗಿ ಲೆಕ್ಕ ನೋಡಿ 1 ರೂಪಾಯಿನೂ ಬಿಡದೆ ಮಾವಂಗೆ ತಗೊಂಡು ಹೋಗಿ ಕೊಟ್ಬಿಟ್ಟು ಬನ್ನಿ. ನನ್ನ ಪರಿಸ್ಥಿತಿ ನೋಡಿ ಹಾಲಲ್ಲಿ ಜೇನುತುಪ್ಪ ಹಾಕ್ಕೊಂಡು ಕುಡ್ದಷ್ಟು ಖುಷಿ ಆಗ್ತಿರ್ಬೇಕಲ್ವ ನಿಮಗೆ? ಈ ಮನೆ ಕಟ್ಸೋದಕ್ಕೆ ಲೋನ್ ತೊಗೊಂಡಿದ್ದೀನಿ ಕಣೆ, ಅದನ್ನು ಕಟ್ಟಬೇಕು ಅನ್ನೋದನ್ನು ಮರ್ತುಬಿಟ್ಯಾ? ಜೊತೆಗೆ ಇದು ಬೇರೆ. ಮಾವನಿಗೂ 6 ಮಕ್ಕಳ ಜವಾಬ್ದಾರಿ ಇರಲಿಲ್ಲ ಅಂದರೆ ಅವರು ಒಂದು 16 ಮನೆ ಕಟ್ಸಿರೋರು. ಆದರೆ ಏನು ಮಾಡೋದು? ಅತ್ತೆ ಮಾವ ಪ್ರೀತಿಯಲ್ಲಿ 5 ಮಕ್ಕಳನ್ನ ಮಾಡಿಕೊಂಡ್ರು. ಆಮೇಲೆ ಕಟ್ಸೋ ಮನೆಗಿಂತ ಆ ಮಕ್ಕಳು ಮುಖ್ಯ ಅಂತ ಎಲ್ಲ ಗಮನನೂ ಅವ್ರ ಮೇಲೆ ಹರಿಸಿ ತಮ್ಮ ಜೀವನನ ಹಾಳು ಮಾಡಿಕೊಂಡ್ರು. ನೋಡಿ ಲೆಕ್ಕ ಸರಿಯಾಗಿ ನೋಡಿ. ತಲೆ ತಣ್ಣಗಿರಲಿ ಅಂತ ಮಜ್ಜಿಗೆ ಮಾಡ್ಕೊಂಡು ತೊಗೊಂಬರ್ತೀನಿ. ಲಕ್ಷ್ಮೀ ನಿವಾಸ ಲಕ್ಷ್ಮೀ